ಗೈಸ್, ನಿನ್ನೆ ನಡೆದಂತಹ ಒಂದು ಘಟನೆ ಇಡೀ ಭಾರತವನ್ನು ತಲೆ ತಗ್ಗಿಸುವಂತೆ ಮಾಡಿದೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಇಬ್ಬರು ದಂಪತಿಗಳು ಮೋಟೋ ಲಾಗರ್ಸ್ ನಮ್ಮ ಇಂಡಿಯಾಗೆ ಬಂದಿರ್ತಾರೆ, ನಮ್ಮ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಇದಕ್ಕೂ ಮೊದಲು 60ರಿಂದ 63 ಕಂಟ್ರಿಗಳನ್ನ ಇವರು ಎಕ್ಸ್ಪ್ಲೋರ್ ಮಾಡಿರ್ತಾರೆ. ನಂತರ ನಮ್ಮ ಇಂಡಿಯಾಗೆ ಬಂದು ಸಾಕಷ್ಟು ಪ್ಲೇಸ್ಗಳನ್ನ ಇವರು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ನಂತರ ಒಂದು ಪ್ಲೇಸ್ನಲ್ಲಿ ಇವರು ಹಾಲ್ಟ್ ಆಗಿರ್ತಾರೆ. ಅಲ್ಲಿ 7 ಜನ ಸೇರಿಕೊಂಡು ಆ ಒಂದು ಯುವತಿಯನ್ನು ತನ್ನ ಗಂಡನ ಕಣ್ಣೆದುರೇ ರೇಪ್ ಮಾಡ್ತಾರೆ ಗೈಸ್. ಹೌದು ಗೈಸ್, ಈ ಒಂದು ಘಟನೆ ಎಲ್ಲಿ ನಡೀತು, ಈ ದಂಪತಿಗಳು ಯಾರು ಮತ್ತು ಆ 7 ಜನ ಕಾಮಕರು ಯಾರು ಎಲ್ಲನೂ ಕೂಡ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ನಿಮಗೆ ಪ್ರೂಫ್ ಏನಾದರೂ ಬೇಕು ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅಲ್ಲಿ ನೀವು ಹೋಗಿ ಜಾಯ್ನ್ ಆಗೋದ್ರ ಮೂಲಕ ವಿತ್ ಪ್ರೂಫ್ ಅಂದರೆ ಯಾರು ಈ ಒಂದು ರೇಪ್ ಮಾಡಿದಂತಹ ಒಬ್ಬ ವ್ಯಕ್ತಿಯ ಫೋಟೋ ಸಿಕ್ಕಿದೆ, ಆ ವ್ಯಕ್ತಿ ಯಾರು ಮತ್ತು ಇನ್ನು 4 ಜನ ಬಂಧಿಸಿದರೆ ಆ ವ್ಯಕ್ತಿ ಯಾರು ಎಲ್ಲನೂ ಕೂಡ ನಾನು ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗಲ್ಲಿ ಸಿಗುತ್ತೆ. ಓಕೆ ಗೈಸ್, ಡೈರೆಕ್ಟ್ ವಿಷಯಕ್ಕೆ ಬರೋಣ. ಗೈಸ್, ನಮ್ಮ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಗ ಸಾಕಷ್ಟು ಜನ ಫಾರಿನ್ ಕಂಟ್ರಿಯಿಂದ ಫಾರಿನರ್ಸ್ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಸೋಲೋ ಆಗಿ ಬರ್ತಾರೆ, ಇನ್ನೂ ಸಾಕಷ್ಟು ಜನ ಅವರ ಒಂದು ಫ್ಯಾಮಿಲಿ ಏನಿರುತ್ತೆ ಅಂದರೆ ಗಂಡ ಹೆಂಡತಿ ಕಪಲ್ಸ್ ಇಬ್ಬರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೇ ರೀತಿ ಈ ಒಂದು ಫ್ಯಾಮಿಲಿನೂ ಕೂಡ ಈ ಒಂದು ಕಪಲ್ಲು ಕೂಡ ಬಂದಿತ್ತು ಅಂತಲೇ ಹೇಳ್ಬೋದು. ಹೌದು ಗೈಸ್, ಈ ಒಬ್ಬರು ಗಂಡ ಹೆಂಡತಿ ಏನಿದ್ದಾರೆ ಇವರಿಬ್ಬರು ಸಾಕಷ್ಟು ಅಂದರೆ ಬೇರೆ ಬೇರೆ ಕಂಟ್ರಿಗಳನ್ನ ಇವರು ಎಕ್ಸ್ಪ್ಲೋರ್ ಮಾಡಿಕೊಂಡು 60ರಿಂದ 63 ಕಂಟ್ರಿಗಳನ್ನ ಇವರು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ನಮ್ಮ ಒಂದು ಕಂಟ್ರಿ 63 ಅಥವಾ 64ನೇ ಕಂಟ್ರಿ ನಮ್ಮ ಕಂಟ್ರಿ ಇರಬೇಕು. ಇಲ್ಲಿಗೆ ಬಂದು ಸಾಕಷ್ಟು ಪ್ಲೇಸ್ ಜಮ್ಮು ಆಗಿರ್ಬೋದು ಮತ್ತು ಲಡಾಖ್ ಆಗಿರ್ಬೋದು ಎಲ್ಲ ಒಂದು ಪ್ಲೇಸ್ನು ಕೂಡ ಇವರು ಕವರ್ ಮಾಡಿದ್ದಾರೆ. ಈಗ ಜಾರ್ಖಂಡ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕಿದ್ರೆ ಇವರಲ್ಲಿ ಒಂದು ಮಿಡ್ ನೈಟಲ್ಲಿ ಒಂದು ಪ್ಲೇಸ್ನಲ್ಲಿ ಇವರು ಆಲ್ಟ್ ಆಗಿರ್ತಾರೆ. ಅಂದರೆ ನೀವು ನೋಡಿರ್ಬೋದು, ಟ್ರೆಕ್ಕಿಂಗ್ ಕ್ಯಾಂಪ್ ಅಂತ ಬರುತ್ತೆ. ಸೊ ಆ ಕ್ಯಾಂಪ್ನಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ಇವ್ರನ್ನ ಅಬ್ಸರ್ವ್ ಮಾಡಿರ್ತಾರೆ 7 ಜನ. ಇವರು ಕ್ಯಾಂಪ್ ಹಾಕಿದ ಮೇಲೆ ಆ ಒಂದು ಕ್ಯಾಂಪ್ ಮೇಲೆ 7 ಜನ ನುಗ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಒಂದು 7 ಜನ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂದರೆ ಮಲಗಿದಂಥ ಇವ್ರ ಮೇಲೆ ಅಟ್ಯಾಕ್ ಮಾಡಿ ಇವ್ರ ಹತ್ರ ಇರುವಂತಹ ಒಂದು ಕಾಸ್ಟ್ಲಿ ಐಟಮ್ಸ್ ಏನಿದೆ ಎಲ್ಲನೂ ಕೂಡ ಅವರು ರಾಬ್ರಿ ಮಾಡ್ಕೋತಾರೆ. ರಾಬ್ರಿ ಮಾಡಿಕೊಂಡು ಇವರು ವಾಪಸ್ ಹೋಗಿದ್ರೆ ಬಿಡು ಪರವಾಗಿಲ್ಲ, ಪೊಲೀಸ್ನವ್ರು ನೋಡ್ಕೋತಾರೆ, ಎಲ್ಲನೂ ಕೂಡ ವಾಪಸ್ ಈಸ್ಕೊಡ್ತಾರೆ ಅನ್ನೋ ಒಂದು ಧೈರ್ಯ ಇರೋದು. ನಂತರ ಕೊನೆಯಲ್ಲಿ ಹೋಗ್ಬೇಕಿದ್ರೆ ಅಲ್ಲಿದ್ದಂತಹ ಆ ಒಂದು ಯುವತಿನ ಇವರು ರೇಪ್ ಮಾಡ್ತಾರೆ. ಹೌದು ಗೈಸ್, ಈ 7 ಜನ ಆ ಒಂದು ಕಪಲ್ಸಲ್ಲಿ ಆ ಜೆಂಟ್ಸ್ ಏನಿದ್ದಾರೆ ಅವರ ಗಂಡನ್ನು ಇವರು ಇಟ್ಕೋತಾರಂತೆ. ಇಟ್ಕೊಂಡು ಅವರ ಗಂಡನ ಮುಂದೆನೇ ತನ್ನ ಹೆಂಡತಿನ ರೇಪ್ ಮಾಡ್ತಾರಂತೆ. ಸೊ ಈ ಒಂದು 7 ಜನ ರೇಪ್ ಮಾಡಿದ ನಂತರ ಆ ಗಂಡ ಹೆಂಡತಿ ಇಬ್ಬರು ಕೂಡ ಸಾಕಷ್ಟು ಇವರು ಹಲ್ಲೆ ಮಾಡಿದ್ದಾರೆ. ಸೊ ಇವರಿಬ್ಬರು ಕೂಡ ಈ ಒಂದು ಘಟನೆ ನಡೆದಾದ್ಮೇಲೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಒಂದು ಲೈವ್ನಲ್ಲಿ ಬರೋದ್ರ ಮೂಲಕ ಈ ಒಂದು ವಿಚಾರನ ಎಲ್ಲರಿಗೂ ತಿಳಿಸಿದ್ದಾರೆ. ಸೊ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಯ್ತಾ ಅಲ್ಲಿರುವಂಥ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗುತ್ತೆ. ಆ ಒಂದು ಪೊಲೀಸ್ನವರು ಇವ್ರ ಹತ್ರ ಬಂದು ಹೇಳಿಕೆ ತೊಗೊಂಡು ಆ ವ್ಯಕ್ತಿಗಳು ಯಾವ ರೀತಿ ಇದ್ದರು, ಎಲ್ಲಿಂದ ಬಂದರು ಎಲ್ಲನೂ ತೊಗೊಂಡಿದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿಯ ಒಂದು ಫೋಟೋ ಸಿಕ್ಕಿದೆ. ಸೊ ಆ ಫೋಟೋನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗ್ಬೇಕಿದ್ರೆ ನೀವು ನೋಡ್ಬೋದು. ಸೊ ಇದಾದ ನಂತರ ಇನ್ನು 4 ಜನರನ್ನು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹೌದು ಗೈಸ್, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ದಾರೆ. ಇಂಥ ನನ್ನ ಮಕ್ಕಳನ್ನ ಯಾವುದೇ ರೀತಿ ಕೋರ್ಟ್ಗೂ ಕೂಡ ಇವರು ಕಳಿಸ್ಬಾರ್ದು. ಅಲ್ಲಿರುವಂತಹ ಜನಗಳೇನಿದ್ದಾರೆ ಆ ಜನಗಳ ಕೈಗೆ ಕೊಡಬೇಕು, ಅವರು ಸರಿಯಾಗಿ ಬುದ್ಧಿ ಕಳಿಸ್ತಾರೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಇಂಥ ಕಚಡ ಕೆಲಸ ಮಾಡೋರನ್ನ ಏನು ಮಾಡಬೇಕು ಅಂದರೆ ಅವರ ಮರ್ಮಾಂಗನ ಕಟ್ ಮಾಡಿ ಬಿಸಾಕಬೇಕು ಅಂತ ನನ್ನ ಅನಿಸಿಕೆ. ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಆಗಿ ನಾನು ಕೇಳ್ಕೊತಾ ಇದ್ದೀನಿ. ಆ ರೀತಿ ಮಾಡೋದ್ರಿಂದ ಇನ್ನು ಮುಂದೆ ಯಾರೇ ಒಬ್ಬರು ಯುವಕರಾಗಿರ್ತಾರೆ ಒಂದು ಕಚಡ ಕೆಲಸ ಮಾಡಬೇಕು ಅಂತ ಯಾರೂ ಕೂಡ ಥಿಂಕ್ ಮಾಡೋದಿಲ್ಲ. ಸೊ ಈ ಒಂದು ಕಚಡ ಕೆಲಸ ಮಾಡಬೇಕು ಅಂದ್ಕೊಂಡ್ರು ಕೂಡ ಈ ಒಂದು ಘಟನೆ ನೆನಪು ಬಂದು ಇವ್ರಿಗೆ ಕೊಟ್ಟಿರುವಂಥ ಶಿಕ್ಷೆ ಅವ್ರಿಗೆ ನೆನಪು ಬರುತ್ತೆ. ಸೊ ಅದರಿಂದ ಯಾರು ಕೂಡ ಅಂಥ ಒಂದು ಕೆಲಸಕ್ಕೆ ಮುಂದಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ಗೈಸ್, ನಿಮ್ಮ ಪ್ರಕಾರ ಇಂಥ ಕಚಡನ ಮಕ್ಕಳಿಗೆ ಎಂಥ ಶಿಕ್ಷೆ ಕೊಡಬೇಕು ಅಂತ ನಿಮ್ಗೆ ಅನಿಸುತ್ತೆ? ಆ ಒಂದು ಶಿಕ್ಷೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.